ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿನ್ಸ್ ಬ್ರೈಡಲ್ ಡಿಸೈನ್ ಆದ್ರೂ ಬೀಡ್ಸನ್ನು ಕಮ್ಮಿ ಯೂಸ್ ಮಾಡಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀಡಲ್ ಬಂದು 0.75 mm ತೊಗೊಳ್ತಾ ಇದ್ದೀನಿ ನೀಡಲ್ ನಂಬರ್. ಆ್ಯಂಡ್ ಈ ರೀತಿ ರಿಂಗ್ ಬೀಡ್ಸ್ ಬೇಕಾಗುತ್ತೆ. ಸೊ ಈ ರಿಂಗ್ ಬೀಡಲ್ಲಿ ಹೋಲ್ ಇರಬೇಕು, ಆ ಥರ ರಿಂಗ್ ಬೀಡನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಸ್ಮಾಲ್ ರಿಂಗ್ ಬೀಡ್ ಒಳಗಡೆ ಇಡಿಸುವಂಥ ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಬೋದು, ನೀವು ರೌಂಡ್ ಬೀಡ್ ಆದರೂ ತೊಗೊಬೋದು ಅಥವಾ ಈ ಥರ ಫ್ಲ್ಯಾಟ್ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ರಿಂಗ್ ಬೀಡ್ ಫುಲ್ಲು ಕವರ್ ಆಗಬಾರ್ದು, ಈ ರೀತಿ ಗ್ಯಾಪ್ ಇರಬೇಕು. ಇಲ್ಲಿ ನಾನು ಥ್ರೆಡ್ ಬಂದು ಸ್ಯಾರಿ ಬಾಡಿ ಕಲರ್ ಥ್ರೆಡನ್ನು ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ದಟ್ ಈಸ್ ಡಾರ್ಕ್ ಬ್ಲೂ ಕಲರ್. ಸೊ ಇವಾಗ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪಲ್ಲು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ನಾಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾಟ್ ಫಿಕ್ಸ್ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಲ ನಾಟ್, ಅಂದರೆ 2 ಸಲ ಸಿಂಗಲ್ ಕ್ರೋಶೇನ ಮಾಡ್ಕೊತಾ ಇದ್ದೀನಿ ಫಾರ್ ಎಕ್ಸ್ಟ್ರಾ ಸೆಕ್ಯೂರ್. ಇಲ್ಲಿಂದ ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ಸ್ ವರ್ಕ್ ಮಾಡಿ ಈ ರೀತಿ ಅದನ್ನು ಪಲ್ಲು ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ. ಅದು ಎಲ್ಲಿಗೆ ಎಕ್ಸಾಕ್ಟ್ಲಿ ರೀಚ್ ಆಗುತ್ತೆ ನೋಡಿಬಿಟ್ಟು ಅಲ್ಲಿ ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸೊ ನಾನು ಡಿಸೈನ್ನ ಸ್ಟಾರ್ಟಿಂಗ್ ಆರ್ಚಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಬರೀ 1 ಸಲ ಮಾತ್ರ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಕುಚ್ಚು ಬೇಕು ಅಂದರೆ 2 ಟೈಮ್ಸ್ ನೀವು 3 ಚೈನ್ಸನ್ನು ಹಾಕ್ಕೊಳ್ಬೋದು. ಈಗ ಫಸ್ಟ್ ರಿಂಗ್ ಬೀಡ್ ತೊಗೊಂಡು ಅದರ ಒಳಗಡೆ ನಾನು ಇನ್ನೂ ಒಂದು ಫ್ಲ್ಯಾಟ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಅದನ್ನು ಈ ರೀತಿ ಇಟ್ಕೊಂಡು ಎರಡನ್ನೂ ಈ ಥರ ನೀಡಲಲ್ಲಿ ತೊಗೊಳ್ಬೇಕು. ಸೊ ಈ ರೀತಿ ತೊಗೊಂಡು 2 ಬೀಡ್ಸನ್ನು ಹೀಗೆ ದಾರದಲ್ಲಿ ಸ್ಲೈಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿ ಇದನ್ನು ಕೂಡ ಈ ಥರ ಪಲ್ಲು ಮೇಲೆ ಪ್ಲೇಸ್ ಮಾಡಿಕೊಂಡು ಅದು ಎಲ್ಲಿಗೆ ಎಕ್ಸಾಕ್ಟ್ಲಿ ರೀಚ್ ಆಗುತ್ತೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೇನ ಮಾಡಬೇಕು. ಸೊ ಆಫ್ಟರ್ ಸಿಂಗಲ್ ಕ್ರೋಶೆ ಮತ್ತೆ ನಾವು ಚೈನ್ಸ್ ಹಾಕೊಳ್ಳೋಣ. ಈ ಡಿಸೈನಲ್ಲಿ ನಾವು 3 ಚೈನ್ಸನ್ನು ಹಾಕೊತಾ ಇದ್ದೀವಿ ಪ್ರತಿ ಸಲ. ಸೊ 3 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ಸ್. ಸೊ 3 ಚೈನ್ಸ್ ಹಾಕ್ಕೊಂಡು ಇದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಆಫ್ಟರ್ ಬೀಡ್ 3 ಟೈಮ್ಸ್ 3 ಚೈನ್ಸನ್ನು ವರ್ಕ್ ಮಾಡಬೇಕು. ಆ್ಯಂಡ್ ಇವಾಗ ಇನ್ನೂ ಒಂದು ಸಲ 3 ಚೈನ್ಸ್ ಹಾಕ್ಕೊಳ್ಳೋಣ. ಸೊ 3 ಚೈನ್ಸ್ ಆ್ಯಂಡ್ ಇದನ್ನು ಕೂಡ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಆಫ್ಟರ್ ಬೀಡ್ ನಾವು ಪ್ರತಿ ಸಲ 3 ಟೈಮ್ಸ್ 3 ಚೈನ್ಸನ್ನು ವರ್ಕ್ ಮಾಡ್ತೀವಿ. ಇದಾದಮೇಲೆ ಮತ್ತೆ ರಿಂಗ್ ಬೀಡ್ ಆ್ಯಂಡ್ ಫ್ಲ್ಯಾಟ್ ಬೀಡ್ ನಾನೇನು ತೊಗೊಂಡಿದ್ದೀನಿ ಈ ಥರ ನೀವು ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ನೀಡಲಲ್ಲಿ ತೊಗೊಬೇಕಾಗುತ್ತೆ. ಆದಷ್ಟು ರಿಂಗ್ ಒಳಗಡೆ ಚೂಸ್ ಮಾಡುವಂಥ ಬೀಡ್ ಸೈಜು ಸ್ಮಾಲ್ ಆಗಿರೋದನ್ನು ತೊಗೊಳ್ಳಿ. ಬಿಕಾಸ್ ನಾವು ರಿಂಗ್ ಸುತ್ತ ವರ್ಕ್ ಮಾಡ್ತೀವಿ. ಫುಲ್ ರಿಂಗನ್ನು ವರ್ಕ್ ಮಾಡೋದ್ರಿಂದ ಸ್ವಲ್ಪ ರಿಂಗಲ್ಲಿ ಗ್ಯಾಪ್ ಇದ್ದಷ್ಟು ನಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬೀಡನ್ನ ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಮಾಡಿದ ನಂತರ ಮತ್ತೆ ಅದನ್ನು ಪಲ್ಲು ಮೇಲೆ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ 3 ಟೈಮ್ಸ್ 3 ಚೈನ್ಸ್ ಹಾಕ್ಕೊಂಡು ಮತ್ತೆ ರಿಂಗ್ ಬೀಡ್. ಇದೇ ಥರ ಈ ಫಸ್ಟ್ ಸ್ಟೆಪ್ ಅನ್ನೋದು ಬರುತ್ತೆ. ಫಸ್ಟ್ ಸ್ಟೆಪ್ ತುಂಬ ಈಸಿಯಾಗಿದೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದೇ ಥರ ಈ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಅನ್ನೋದನ್ನು ನೋಡೋಣ. ಸೊ ಕಂಪ್ಲೀಟ್ ಆಯಿತು. ಈಗ ನಾನು ಸೆಕೆಂಡ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ. ಇದನ್ನು ಕೂಡ 6 ಎಳೆ ತೊಗೊಂಡಿರೋದು. ಹಾಗೆ ಈ ಥರ ಬೀಡನ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ರೌಂಡ್ ಬೀಡ್, ಇದು ಆರ್ಚ್ ಮಧ್ಯೆ ಹಾಕೋದಕ್ಕಷ್ಟೇ. ಸೊ ಹಾಗಾಗಿ ನೀವು ರೌಂಡ್ ಬೀಡ್ ಬೇಕಾದರೂ ಇಲ್ಲಿ ಚೂಸ್ ಮಾಡ್ಬೋದು. ಆ್ಯಂಡ್ ಮತ್ತೆ ಸ್ಟಾರ್ಟಿಂಗ್ ನಾನು ಎಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲೇ ಒಂದು ನಾಟ್ ಫಿಕ್ಸ್ ಮಾಡ್ತೀನಿ. ನಾಟ್ ಫಿಕ್ಸ್ ಆದಮೇಲೆ 3 ಚೈನ್ಸ್ ಇತ್ತು ಫಸ್ಟಲ್ಲಿ. ಸೊ 3 ಚೈನ್ಸ್ ಹಾಕಿ ಅಲ್ಲೇನು ಲಾಕ್ ಇದೆ ಬಿಫೋರ್ ಬೀಡ್, ಆ ಲಾಕ್ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಇಲ್ಲಿಂದ ನಾವು ಡೈರೆಕ್ಟಾಗಿ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಂದನೇ ರಿಂಗ್ಗೆ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ಫಸ್ಟ್ ಡಬಲ್ ಕ್ರೋಶೆ ಲೆಂತು ಸ್ವಲ್ಪ ಚಿಕ್ಕದಾಗಿರಲಿ, ಬಿಕಾಸ್ ನಾವು ರಿಂಗ್ ಪಕ್ಕದಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಡಬಲ್ ಕ್ರೋಶೆನ ಚಿಕ್ಕದಾಗಿ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಲೆಂತ್ ಅಲ್ಲಿಂದ ಗ್ರ್ಯಾಜುವಲಿ 0.11% ಅಷ್ಟು ಇನ್ಕ್ರೀಸ್ ಮಾಡ್ಕೊತಾ ಬನ್ನಿ ಡಬಲ್ ಕ್ರೋಶೆ ಲೆಂತ್. ಮತ್ತು ಎಂಡ್ ಮಾಡಬೇಕಾದ್ರೂ ಅಷ್ಟೇ ಡಬಲ್ ಕ್ರೋಶೆ ಲೆಂತನ್ನು ಕಮ್ಮಿ ಮಾಡಿಕೊಂಡು ಇಲ್ಲಿ ಎಂಡ್ ಮಾಡಬೇಕು. ಸೊ ದಟ್ ನಮಗೆ ಅಲ್ಲಿ ಒಂದು ನೈಸ್ ಶೇಪ್ ಬರುತ್ತೆ. ಸೊ ಇಲ್ಲಿ ಡಬಲ್ ಕ್ರೋಶೇಸ್ನ ನೀವು ಎಷ್ಟಾದರೂ ಹಾಕ್ಕೊಬೋದು, ಅಂದರೆ ರಿಂಗ್ ಕ್ಲೀನಾಗಿ ಕವರ್ ಆಗಬೇಕಷ್ಟೇ. ಸೊ 7 to 8 ವರ್ಕ್ ಮಾಡ್ಬೋದು ಒಂದು ಸೈಡ್, ಅಂದರೆ ಬಿಫೋರ್ ಬೀಡ್
7 to 8 ಡಬಲ್ ಕ್ರೋಶೆ ವರ್ಕ್ ಮಾಡ್ಬೋದು. ಮಧ್ಯದಲ್ಲಿ ನಾನು ಬೀಡ್ ಹಾಕ್ತೀನಿ. ಬೀಡ್ ಆದಮೇಲೆ ಅನ್ನೋದು 7 or 8 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಬೋದು. ಟ್ರಿಪಲ್ ಕ್ರೋಶೆ ಕೂಡ ಹಾಕೊಬೋದು. ಟ್ರಿಪಲ್ ಕ್ರೋಶೆ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿಬಿಡುತ್ತೆ ಟ್ರಿಪಲ್ ಕ್ರೋಶೆ ಹಾಕಿದಾಗ. ಇನ್ ಕೇಸ್ ಯಾರಿಗಾದರೂ ಟ್ರಿಪಲ್ ಕ್ರೋಶೆಯಿಂದ ಆರ್ಚ್ ಮಾಡೋದು ಈ ರೀತಿ ಡಿಸೈನಲ್ಲಿ ಬೇಕಂದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಯಾವುದಾದ್ರು ಡಿಸೈನಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾನು ಸ್ಟಾರ್ಟಿಂಗ್ 7 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಬೀಡನ್ನ ಆ್ಯಡ್ ಮಾಡಿ ಅನ್ನೋದು 7 ಡಬಲ್ ಕ್ರೋಶೇಸ್ನ ರಿಮೈನಿಂಗ್ ರಿಂಗ್ ಗ್ಯಾಪಲ್ಲಿ ಏನಿದೆ ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಆರ್ಚು ಕಂಪ್ಲೀಟಾಗಿ ನಾನು ಪ್ಲೇನ್ ಇಟ್ಟಿದ್ದೀನಿ, ಯಾವುದೇ ರೀತಿ ಪಿಕೋ ಸ್ಟಿಚ್ ಏನೂ ಇಲ್ಲ. ಜಸ್ಟ್ ಮಿಡಲ್ ಆಫ್ ದ ಆರ್ಚಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಪಿಕೋಸ್ ಕೂಡ ಹಾಕ್ಕೊಳ್ಬೋದು. ಯಾವ ರೀತಿ ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶೆ ಆದಮೇಲೂ ಪಿಕೋ ಸ್ಟಿಚ್ ಮಾಡ್ಬೋದು, ಅಥವಾ ಎರಡೆರಡು ಡಬಲ್ ಕ್ರೋಶೆ ಆದಮೇಲೂ ಪಿಕೋ ಸ್ಟಿಚ್ನ ವರ್ಕ್ ಮಾಡ್ಬೋದು. ನಾವಿಲ್ಲಿ ಪಿಕೋಸ್ನ ಆ್ಯಡ್ ಮಾಡೋದ್ರಿಂದ ಆರ್ಚು ಇನ್ನೂ ಸ್ವಲ್ಪ ವೈಡಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಜಾಸ್ತಿ ಎಕ್ಸ್ಟ್ರಾ ವರ್ಕ್ ಮಾಡಿದಿರ ಜಸ್ಟ್ ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ ಮಾಡ್ತಾ ಇರೋದು. ಹಾಗಾಗಿ ಏನು ಫ್ಯಾನ್ಸಿಯಾಗಿ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅಂದರೆ ಫ್ಯಾನ್ಸಿ ಸ್ಟಿಚಸ್ ಲೈಕ್ ಪಿಕೋ ಅಥವಾ ಅನ್ನೋದು ಎಕ್ಸ್ಟ್ರಾ ಸ್ಟಿಚಸ್ ಏನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಅನ್ನೋದು 7 ಡಬಲ್ ಕ್ರೋಶೇಸ್ ಕೂಡ ನೋಡಿ ಈ ರೀತಿ ಬರುತ್ತೆ. ಸೊ ಅಟ್ ಪ್ರೆಸೆಂಟ್ ನಿಮಗೆ ಇದು ನಾರ್ಮಲ್ ಡಿಸೈನ್ ಅಂತಲೇ ಅನಿಸುತ್ತೆ. ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಡಿಸೈನು ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಆಫ್ಟರ್ ಬೀಡ್ ಏನು ಲಾಕ್ ಇತ್ತು ಅದ್ರ ಮೇಲೆ ಲಾಕ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗೇ ಹೇಳಿದೆ ಅಲ್ವಾ, ಬೀಡ್ ಆದಮೇಲೆ ಮತ್ತೆ ನೀವು ಡಬಲ್ ಕ್ರೋಶೆ ಹಾಕಬೇಕಾದ್ರೆ ಎಂಡ್ ಮಾಡ್ತಾ ಮಾಡ್ತಾ ಡಬಲ್ ಕ್ರೋಶೆ ಲೆಂತನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಾ ಬನ್ನಿ. ಸೊ ಅದೇ ರೀತಿಯೇ ನಾನು ಇಲ್ಲಿ ವರ್ಕ್ ಮಾಡಿದ್ದೀನಿ. ಇಲ್ಲಿಂದ ಮತ್ತೆ ಎಲ್ಲೆಲ್ಲಿ 3 ಚೈನ್ಸ್ ಇದೆ. ಸೊ ನಾನು ಪ್ರತಿ ಕಡೆ 3 ಚೈನ್ಸ್ ಹಾಕ್ಕೊಂಡು ಅಲ್ಲಿ ಲಾಕ್ ಇರುತ್ತೆ ಅಲ್ವಾ, ಸೊ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಬಿಫೋರ್ ಕೂಡ ಏನು 3 ಚೈನ್ ಇದೆ ಅಲ್ಲಿಗೂ 3 ಚೈನ್ಸ್ ಹಾಕಿ ಬೀಡ್ ಬಿಫೋರ್ ಏನು ಲಾಕ್ ಇರುತ್ತೆ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊತೀನಿ. ಸೊ ಲಾಕ್ ಮಾಡಿ ಅಲ್ಲಿಂದ ನಾನು ರಿಂಗ್ ಬೀಡ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡೋದು. ಸೊ ಫಸ್ಟ್ ಡಬಲ್ ಕ್ರೋಶೆ ಲೆಂತು ಚಿಕ್ಕದಾಗಿರಬೇಕು ಆ್ಯಂಡ್ ಎಂಡ್ ಮಾಡಬೇಕಾದ್ರೂ ಡಬಲ್ ಕ್ರೋಶೆ ಲೆಂತು ಚಿಕ್ಕದಾಗಿಯೇ ಎಂಡ್ ಮಾಡ್ಕೊಳ್ಳಿ. ಸೊ ಈ ಥರ ಈ ಸ್ಟೆಪ್ ಬರುತ್ತೆ. ಮಿಡಲ್ ಆಫ್ ದ ಆರ್ಚಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿ ಡಬಲ್ ಕ್ರೋಶೆಯಿಂದ ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇಷ್ಟೇ ಈ ಸ್ಟೆಪ್. ನಾನು ಈ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ. ಆ ಸ್ಟೆಪ್ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಸೊ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಹೀಗೆ ನೋಡಿ. ಲಾಸ್ಟಲ್ಲಿ ನನಗೆ 3 times 3 ಚೈನ್ಸ್ ಬಂತು. ಸೊ ಏನು ಮಾಡ್ತೀನಿ, 2 ಸಲ ಕುಚ್ ಟೈ ಮಾಡ್ತೀನಿ. ಬಿಕಾಸ್ ಅಲ್ಲಿ ಸ್ಪೇಸ್ ಇರಲಿಲ್ಲ, ಹಾಗಾಗಿ ಯು ಕ್ಯಾನ್ ಅಡ್ಜಸ್ಟ್ ಲೈಕ್ ದಿಸ್. ಈ ಥರ ಎಂಡಲ್ಲಿ ನೀವು ಅಡ್ಜಸ್ಟ್ ಮಾಡ್ಬೋದು. ಕೆಲವೊಂದು ಸ್ಯಾರೀಸ್ಗೆ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಯಾವ ಕಲರ್ ಥ್ರೆಡ್ ತೊಗೊಂಡಿದ್ದೆ ಅದೇ ಕಲರ್ ಥ್ರೆಡನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಎಂಡಲ್ಲಿ ಎಲ್ಲ ಥ್ರೆಡ್ನು ಸೇರಿಸಿ ಒಂದು ನಾಟ್ ಮಾಡ್ಕೊತೀನಿ. ಸೊ ಈ ರೀತಿ ನಾಟ್ ಮಾಡಿಕೊಂಡು ಡಿಸೈನ ನಾವು ಅಂದರೆ ಸಾರಿನ ಟರ್ನ್ ಮಾಡ್ಕೊಬೇಕು. ಸೊ ಹೀಗೆ ಕಂಪ್ಲೀಟ್ಲಿ ಟರ್ನ್ ಮಾಡ್ಕೊಬೇಕು. ಸೊ ಟರ್ನ್ ಮಾಡಿದ ನಂತರ ಅಲ್ಲಿ ಸ್ಟಾರ್ಟಿಂಗ್ ಏನು ಅಂದರೆ ಲಾಸ್ಟಲ್ಲಿ ನಾನೇನಲ್ಲಿ ಲಾಕ್ ಮಾಡಿದ್ದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಆಫ್ಟರ್ ಸಿಂಗಲ್ ಕ್ರೋಶೆ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ ಸ್ಟೆಪ್ ಅಂದರೆ ಬೇಸ್ ಲೈನಲ್ಲಿ ಏನು ವರ್ಕ್ ಮಾಡಿದ್ದೀನಿ, ಡಾರ್ಕ್ ಬ್ಲೂ ಕಲರ್ ಥ್ರೆಡ್ ಇದೆ ಅಲ್ವಾ, ಸೊ ಅಲ್ಲಿ ನಾನು ವರ್ಕ್ ಮಾಡ್ತೀನಿ. ನೋಡ್ಕೊಳ್ಳಿ, ಈ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ವರ್ಕ್ ಮಾಡಿದ್ದೀನಿ, ಚೈನ್ಸ್ ಇದೆ 3 ಚೈನ್ಸ್. ಸೊ ಆ 3 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಪಲ್ಲುನ ಸ್ವಲ್ಪ ನಿಮ್ಮ ಕಡೆಗೆ ಹೀಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ನಾನೇನು ಬೇಸ್ ಲೈನ್ ವರ್ಕ್ ಮಾಡಿದ್ದೀನಿ ವಿತ್ ದ ವೆರಿ ಫಸ್ಟ್ ಸ್ಟೆಪ್ ಆ 3 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ತಾ ಇರೋದು. 2 ಅಥವಾ 3 ಸಿಂಗಲ್ ಕ್ರೋಶೇನ ಈ ರೀತಿ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿರುವಂಥ 3 ಚೈನ ನಾನೇನು ಟಚ್ ಮಾಡೋದಕ್ಕೆ ಹೋಗಿಲ್ಲ, ಫಸ್ಟ್ ಸ್ಟೆಪ್ಪಲ್ಲಿರೋದಕ್ಕೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಹೀಗೆ ಪಲ್ಲುನ ಸ್ವಲ್ಪ ಹೀಗೆ ಟರ್ನ್ ಮಾಡಿಕೊಂಡು ನಿಮ್ಮ ಕಡೆಗೆ ನೆಕ್ಸ್ಟ್ ಅಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾನೇನು ಲಾಕ್ ಮಾಡ್ಕೊಂಡಿದ್ದೆ ಆ ಲಾಕ್ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಂಡು ಮತ್ತೆ ಇಲ್ಲಿ ಲಾಕ್ ಮಾಡ್ತೀನಿ. ಪ್ರತಿ ಸಲ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿರೋವಂಥ ಲಾಕ್ ಮತ್ತು ಫಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಿರೋವಂಥ ಚೈನ್ಸ್ಗೆ ನಾನಿಲ್ಲಿ ವರ್ಕ್ ಮಾಡ್ತಾ ಇರೋದು. ಮತ್ತು ನೆಕ್ಸ್ಟಲ್ಲಿ ಏನು 3 ಚೈನ್ ಇದೆ, ಸೊ ಆ ಫಸ್ಟ್ ಸ್ಟೆಪ್ಪಲ್ಲಿ ಇರುವಂಥ 3 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ತಾ ಇರೋದು. 2 ಅಥವಾ 3 ಸಿಂಗಲ್ ಕ್ರೋಶೆನ ನೀವು ವರ್ಕ್ ಮಾಡ್ಬೋದು.
ಒಂದು 2 ಆರ್ಚ್ ಹಾಕೋವರೆಗೂ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಿ ಅಲ್ಲ ಲಾಕ್, ಆ ಲಾಕ್ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರ ತೆಗೆದು ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ನೆಕ್ಸ್ಟ್ 3 ಚೈನ್ ಏನಿದೆ, ಸೊ ಆ 3 ಚೈನ್ಗೆ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆ ಮಾಡಿ ಇಲ್ಲೂ ಅಷ್ಟೇ ಬಿಫೋರ್ ಬೀಡ್ ಏನು ಲಾಕ್ ಇರುತ್ತೆ, ಅಲ್ಲೇನು ಲಾಕ್ ಇದೆಯಲ್ಲ ಫಸ್ಟ್ ಸ್ಟೆಪ್ ಏನು ಲಾಕ್, ಅದರ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರ ತೆಗೆದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಆ್ಯಂಡ್ ಈಗ ಏನು ಮಾಡಬೇಕು, ಇಲ್ಲಿಂದ ಅನದರ್ ಹಾಫ್ ಸೈಡ್ ಆಫ್ ದ ರಿಂಗ್ ಏನಿದೆ ಅಲ್ಲಿಗೆ ವರ್ಕ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಈ ಹಾಫ್ ಸೈಡ್ ಆಫ್ ದ ರಿಂಗ್ ಏನಿದೆ ಅಲ್ವಾ ರಿಮೈನಿಂಗ್, ಎಕ್ಸಾಕ್ಟ್ಲಿ ನಾವು ಫಸ್ಟ್ ಹಾಫ್ ಸೈಡಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ವಿ ಸೇಮ್ ಇಲ್ಲಿ ರಿಪೀಟ್ ಆಗುತ್ತೆ. ಜಸ್ಟ್ ಮಿರರ್ ವರ್ಕ್ ಥರ ಮಾಡೋದಂದರೆ ನಾವು ಫಸ್ಟ್ ಹಾಫ್ ಸೈಡಲ್ಲಿ ಯಾವ ರೀತಿ ಮಾಡಿದ್ವಿ ಎಕ್ಸಾಕ್ಟ್ಲಿ ಇಲ್ಲಿ ವರ್ಕ್ ಮಾಡಬೇಕು. ನಾನೇನು ಮಾಡ್ತಾಯಿದ್ದೀನಿ, 7 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಅನ್ನೋದು 7 ಡಬಲ್ ಕ್ರೋಶೇಸ್ನ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಆರ್ಚ್ ಬಂದು ಡಬಲ್ ಕಲರಲ್ಲಿ ಬರುತ್ತೆ. ಸೊ ಅದೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕಾಂಟ್ರಾಸ್ಟಾಗಿ ತೊಗೊಂಡಿದ್ದೀನಿ. ಪಲ್ಲು ಮೇಲೆ ಬರುವಂಥ ಆರ್ಚ್ಗೆ ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ, ಆ ರೀತಿ ವರ್ಕ್ ಮಾಡಿರೋದು. ಸೊ ಇವಾಗ ಫುಲ್ ಆರ್ಚನ್ನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. 7 ಡಬಲ್ ಕ್ರೋಶೇಸ್, 1 ಬೀಡ್ ಆ್ಯಂಡ್ 7 ಡಬಲ್ ಕ್ರೋಶೇಸ್. ನೆಕ್ಸ್ಟ್ ಏನು ಮಾಡಬೇಕು, ಆಫ್ಟರ್ ರಿಂಗ್ ಅಲ್ಲಿ ಲಾಕ್ ಇದೆ ಅಲ್ವಾ, ಫಸ್ಟ್ ಸ್ಟೆಪ್ಪಿನ ಲಾಕ್ ಇದೆ, ಅದರ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ದಾರ ತೆಗೆದು ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೇಸ್ ಎಂಡ್ ಮಾಡಬೇಕಾದ್ರೆ ಡಬಲ್ ಕ್ರೋಶೆ ಲೆಂತನ ಚಿಕ್ಕದಾಗಿ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳಿ. ಮತ್ತು ಏನು ಮಾಡಬೇಕು, ಇಲ್ಲಿ 3 ಚೈನ್ಸ್ ಇದೆ ಅಲ್ವಾ, ಸೇಮ್ ಆ್ಯಸ್ ಇಟ್ ಇಸ್ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ, ಫಸ್ಟ್ ಸ್ಟೆಪ್ಪಲ್ಲಿ ಇರುವಂಥ 3 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಿರುವಂಥ ಲಾಕ್ ಇರುತ್ತೆ ಅಲ್ವಾ, ಅದರ ಕೆಳಗಡೆಯಿಂದ ನಾವು ನೀಡಲ್ನ ಹಾಕಿ ದಾರ ತೆಗೆದು ಲಾಕ್ ಮಾಡಬೇಕು. ಇಲ್ಲಿ ಪಲ್ಲು ಮೇಲೆ ಝರಿ ಥ್ರೆಡ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ನಿಮಗೆ ಈ ಲಾಕ್ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಬೇಕಾದ್ರೆ ಒಂಚೂರು ಆ ಝರಿ ಥ್ರೆಡ್ ಅನ್ನೋದು ಮೇ ಬಿ ನಿಮಗೆ ಡಿಸ್ಟರ್ಬ್ ಮಾಡ್ಬೋದು. ಸೊ ಹಾಗಾಗಿ ನೋಡಿಕೊಂಡು ನಿಧಾನವಾಗಿಯೇ ಈ ಸ್ಟೆಪ್ಪನ್ನು ನೀವು ವರ್ಕ್ ಮಾಡ್ಕೊಳ್ಳಿ. ಟ್ರೈ ಮಾಡಿದ್ರೆ ಬಿಗಿನರ್ಸು ಈ ಡಿಸೈನ್ನ ನೀವು ವರ್ಕ್ ಮಾಡ್ಬೋದು. 1-2 ಆರ್ಚ್ ಹಾಕೋವರೆಗೂ ಈ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಲೇಟರ್ ಆನ್ ನೀವು ಕೂಡ ಈಸಿಯಾಗಿ ಪಿಕಪ್ ಆಗಿ ಹೋಗ್ತೀರಾ. ನೆಕ್ಸ್ಟ್ ಅಲ್ಲೇನು ಲಾಕ್ ಮಾಡ್ಕೊಂಡ್ವಿ, ಆ ಲಾಕಿಂದ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚ್ ಅನ್ನೋದು ಹಾಫ್ ಸೈಡ್ ಆಫ್ ದ ರಿಂಗನ್ನು ಆರ್ಚಿಂದ ಕಂಪ್ಲೀಟ್ ಮಾಡ್ಕೊತೀನಿ. ಈ ರೀತಿ ಬರುತ್ತೆ. ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಫಸ್ಟ್ ಆರ್ಚ್ ಕಂಪ್ಲೀಟ್ ಆಗಿದೆ ಅಲ್ವಾ, ಈಗ ತೋರಿಸ್ತಾ ಇದ್ದೀನಿ ಈ ಥರ ಬರುತ್ತೆ. ಎರಡೂ ಕಡೆ ಮಿಡಲ್ ಆಫ್ ದ ಆರ್ಚಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡಿದ್ದೀನಿ, ಅದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ 3 3 ಚೈನ್ ಬ್ಲಾಕ್ ಇದೆ. ಸೊ ಮಿಡಲ್ 3 ಚೈನ್ ಬ್ಲಾಕಲ್ಲಿ ಕುಚ್ಚು ಕಟ್ಕೊತೀನಿ. ಲೈಟ್ ಬ್ಲೂ ಕಲರಲ್ಲಿ ನಾನೇನಲ್ಲಿ ಚೈನ್ಸ್ ಹಾಕಿದ್ದೀನಿ ಅಲ್ವಾ, ಸೊ ಜಸ್ಟ್ ಆ ಚೈನ್ಗೆ ಮಾತ್ರ ಮಿಡಲ್ ಆಫ್ ದ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಕುಚ್ಚು ಟೈ ಮಾಡ್ಕೊತೀನಿ. ಸೊ ಈ ರೀತಿ ಡಿಸೈನ್ ಬರುತ್ತೆ. ನಾನು ಕಂಪ್ಲೀಟ್ ಎಲ್ಲ ಮಾಡ್ತೀನಿ. ಸೊ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇದು ಇವತ್ತು ವರ್ಕ್ ಮಾಡಿರೋಂಥ ಡಿಸೈನಿನ ಫಿನಿಶ್ಡ್ ಲುಕ್. ನಾನಿಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. 2 ಕಲರ್ನ ಇಲ್ಲಿ ಯೂಸ್ ಮಾಡಿ ಕುಚ್ಚು ಟೈ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ದಟ್ ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಬಾಯ್.